ವೀಕ್ಷಕರೇ, ಕನಸಿನ ಮನೆ ಪ್ರಾಪರ್ಟಿ ಶೋಗೆ ಸ್ವಾಗತ. ನಾನು ಶ್ವೇತಾ. ಒಂದು ಕಟ್ಟಡ ಕಟ್ಟಿಸ್ಬಿಟ್ರೆ ಅದು ಮನೆ ಆಗೋದಿಲ್ಲ. ಅದರಲ್ಲಿ ಸಂಬಂಧಗಳ ಬಾಂಧವ್ಯ ಇರುತ್ತೆ, ನಿಮ್ಮ ಭಾವನೆಗಳಿರುತ್ತೆ, ಕನಸುಗಳಿರುತ್ತೆ. ಹಾಗಾದ್ರೆ ನಿಮ್ಮ ಕನಸಿನ ಮನೆಯನ್ನ ಸಾಕಾರಗೊಳಿಸುವಂತಹ ವಿಶೇಷ ಕಾರ್ಯಕ್ರಮವೇ ಕನಸಿನ ಮನೆ ಪ್ರಾಪರ್ಟಿ ಶೋ. ಸೈಟ್ ಖರೀದಿಸಬೇಕು ಅಂದರೆ ಏನು ಮಾಡಬೇಕು, ಎಲ್ಲಿ ಖರೀದಿಸಬೇಕು, ಮನೆ ರೆಡಿ ಆಗಬೇಕು ಅಂದರೆ ಏನು ಮಾಡಬೇಕು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಟ್ರಾನ್ಸಿಟಿ ಡೆವಲಪರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ನಂದಗೋಪಾಲ್ ಅವರಿದ್ದಾರೆ. ನಂದಗೋಪಾಲ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ನಂದಗೋಪಾಲ್ ಅವರೇ, ಇವತ್ತು ಯಾವ ಪ್ರಾಜೆಕ್ಟಿನ ಪರಿಚಯದೊಂದಿಗೆ ಶುಭಾರಂಭ ಮಾಡೋದು? ಹಾಗಾದರೆ ಖಂಡಿತ ನಮ್ಮ ಸಂಸ್ಥೆಯಿಂದ ರಾಯಲ್ ಪ್ಯಾರಡೈಸ್ ಅಂತಕ್ಕಂಥ ಪ್ರಾಜೆಕ್ಟು ನಿಮ್ಮ ಇದೇ ವಾಹಿನಿಯಲ್ಲಿ ಜಸ್ಟ್ 2 weeks ಬ್ಯಾಕ್ ಲಾಂಚ್ ಮಾಡಿದ್ವಿ. ಸೊ ರಾಯಲ್ ಪ್ಯಾರಡೈಸ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಂದು ಫುಟ್ ಆಫ್ ನಂದಿ ಹಿಲ್ಸ್ ಹತ್ರ ಇರ್ತಕ್ಕಂಥ ಪ್ರಾಜೆಕ್ಟು. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 10 kilometers ರೇಡಿಯಸಲ್ಲಿ ಫ್ರಮ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರ್ತಕ್ಕಂಥ ಪ್ರಾಜೆಕ್ಟು. ಇದು 849 per square feet ಅಲ್ಲಿ ಲಾಂಚ್ ಆಗಿರ್ತಕ್ಕಂಥ ಪ್ರಾಜೆಕ್ಟ್ಸು. ಇಲ್ಲಿ DC ಕನ್ವರ್ಟೆಡ್ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವಲ್ಸ್ ಕೂಡ ಇರುತ್ತೆ, ಮತ್ತು ಬ್ಯಾಂಕ್ ಲೋನ್ ಸೌಲಭ್ಯ ಕೂಡ ಇರುತ್ತೆ. ಆ್ಯಂಡ್ ಸಿನ್ಸ್ ಇಟ್ ಈಸ್ ಲಾಂಚ್ಡ್ ಜಸ್ಟ್ 2 to 3 weeks ಬ್ಯಾಕ್, ನಮ್ಮ ಗ್ರಾಹಕರಿಗೆ ಒಳ್ಳೆ ಆಪ್ಷನ್ ಸಿಗುತ್ತೆ. ದಟ್ ಈಸ್ 30-40, 30-50 ಮತ್ತು 60-40 ಈ ಎಲ್ಲ ಡೈಮೆನ್ಷನ್ಸಲ್ಲಿ ಚಾಯ್ಸಸ್ ಇದೆ. ಆ್ಯಂಡ್ ಮೇ ಬಿ ವಿ ಕ್ಯಾನ್ ಆಲ್ಸೋ ಹ್ಯಾವ್ ಅ ಲುಕ್ ಎಟ್ ಅಬೌಟ್ ಅವರ್ ಪ್ರಾಜೆಕ್ಟ್. ಒಂದು AV ಕೂಡ ಇದೆ. ಡೆಫಿನೆಟ್ಲಿ ನಂದಗೋಪಾಲ್ ಅವರು ಹೇಳಿದ್ದೆಲ್ಲ ಥೆರಾಟಿಕಲ್, ಹಾಗಾದ್ರೆ ಪ್ರಾಕ್ಟಿಕಲ್ ಆಗಿ ನಾವು ದೃಶ್ಯಗಳನ್ನೇ ನೋಡ್ಬಿಡೋಣ. ಹಾಗಾದ್ರೆ ರಾಯಲ್ ಪ್ಯಾರಡೈಸ್ 2 ವಾರಗಳ ಹಿಂದೆ ಲಾಂಚ್ ಆಗಿರುವಂತಹ ರಾಯಲ್ ಪ್ಯಾರಡೈಸ್ ಯಾವ ರೀತಿ ನಡೀತಾ ಇದೆ, ಬನ್ನಿ ನೋಡೋಣ. ಸೊ ನಂದಗೋಪಾಲ್ ಅವರೇ, ರಾಯಲ್ ಪ್ಯಾರಡೈಸ್ನ ಈ ಪ್ರಾಜೆಕ್ಟಲ್ಲಿ ಯಾವ್ಯಾವ ಡೈಮೆನ್ಷನಲ್ ಸೈಟ್ಸ್ ಇದೆ, ಜೊತೆಗೆ ಇಲ್ಲೂ ಕೂಡ ವಾಸ್ತುಗೆ ಎಷ್ಟು ಪ್ರಾಮುಖ್ಯತೆ ಕೊಡಲಾಗಿದೆ ಅಂತ ಹೇಳ್ತೀರಿ? ಖಂಡಿತ. ನಮ್ಮ ಈ ಪ್ರಾಜೆಕ್ಟ್ನಲ್ಲಿ 30-40, 30-50 ಮತ್ತು 60-40 ಈ ಎಲ್ಲ ಡೈಮೆನ್ಷನ್ಸಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಜೆಕ್ಟ್ಸು. ಮತ್ತು ಇನ್ನು ಕೆಲವೊಂದು ನಿವೇಶನಗಳು ಬಿಗರ್ ಡೈಮೆನ್ಷನ್ಸಲ್ಲಿ ಅವೈಲಬಿಲಿಟೀಸ್ ಇದೆ. ಖಂಡಿತ ನಮ್ಮ ಎಲ್ಲ ಪ್ರಾಜೆಕ್ಟ್ಸಲ್ಲೂ ವಾಸ್ತು ಬಗ್ಗೆ ನೋಡಿರ್ತಕ್ಕಂಥ ಕಾಳಜಿ ಏನಿದೆ, ಅದೇ ರೀತಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ನಲ್ಲೂ ಕೂಡ ವಾಸ್ತು ಬಗ್ಗೆ ನಾವು ಹಲವಾರು ಇಂಪ್ಲಿಮೆಂಟೇಷನ್ಸ್ನ ಮಾಡಿದ್ದೀವಿ. ಖಂಡಿತ ದಿಸ್ ಈಸ್ ಆಲ್ಸೋ ವಾಸ್ತು ಕಾಂಪ್ಲೈಂಟ್ ಅಂತ ಹೇಳ್ಬೋದು. ಆ ವಾಸ್ತು ಕಾಂಪ್ಲೈಂಟ್ ಬಗ್ಗೆ ನಮ್ಮ ಎಕ್ಸ್ಪರ್ಟ್ ಒಪಿನಿಯನ್ ಆದಂಥ ದೇವಜ್ಞ ಸೋಮಯಾಜಿ ಅವರು ಬಂದು ಹಿ ಹ್ಯಾಸ್ ಗಿವನ್ ಹಿಸ್ ಎಕ್ಸ್ಪರ್ಟ್ ಅಡ್ವೈಸ್. ಮೇ ಬಿ ವಿ ಕ್ಯಾನ್ ಹ್ಯಾವ್ ಅ AV ಆಫ್ ದಟ್ ಆಸ್ ವೆಲ್. ಖಂಡಿತ. ಹಾಗಾದರೆ ನಂದಿ ಹಿಲ್ಸ್ ಬಳಿ ಸಿದ್ಧವಾಗಿರುವಂತಹ ರಾಯಲ್ ಪ್ಯಾರಡೈಸ್ನ ದೃಶ್ಯಗಳನ್ನು ನಾವು ನೋಡಿದ್ವಿ. ಪ್ರಾಜೆಕ್ಟ್ ಯಾವ ರೀತಿ ನಡೀತಾ ಇದೆ ಅನ್ನೋಂಥದ್ದು, ಇಲ್ಲಿ ವಾಸ್ತುಗೆ ಎಷ್ಟು ಪ್ರಾಮುಖ್ಯತೆ ಕೊಡಲಾಗಿದೆ, ವಾಸ್ತು ತಜ್ಞರು ಏನು ಹೇಳ್ತಾರೆ, ಬನ್ನಿ ಕೇಳೋಣ. ಟ್ರಾನ್ಸಿಟಿ ಡೆವಲಪರ್ಸ್, ಟ್ರಾನ್ಸ್ಫಾರ್ಮಿಂಗ್ ಯುವರ್ ಡ್ರೀಮ್ಸ್ ಟು ರಿಯಾಲಿಟಿ. ರಾಯಲ್ ಪ್ಯಾರಡೈಸ್. Royal Paradise. This project is near Chikballapur DC office. It's a premium residential township close to 10,000 acres, IT, SEZ and the financial city, which is Kamika.
Trans-City Developers Royal Paradise is another new venture. Of course, this piece of land has been thoroughly examined by the Vastu experts, that including me. Of course, I have gone through every inch of this piece of land, including the soil test. It's one of the best piece of land for the residential layout. Wonderful piece of land. I'm sure the people will prosper very well in this piece of land. All the best. Near to Bangalore International Airport, near to IT SEZ 10,000 acres, near to Financial City, tree-lined avenue, street lights, parks and civic amenities, near to Nagarjuna Engineering College, Royal Paradise, gated community developed by Trans-City Developers. ಸೊ ನಂದಗೋಪಾಲ್ ಅವರೇ, 2 ವಾರಗಳ ಹಿಂದೆ ಜಸ್ಟ್ ಲಾಂಚ್ ಆಗಿರುವಂಥದ್ದು, ಹೀಗಾಗಿ ವಾಸ್ತುಗೂ ಕೂಡ ಇಲ್ಲಿ ಪ್ರಾಮುಖ್ಯತೆ ಕೊಡಲಾಗಿದೆ ಅನ್ನೋದು ಗೊತ್ತಾಯಿತು. ಬಟ್ ಇಲ್ಲಿ ಏನಂದರೆ ಗ್ರಾಹಕರಿಗೆ ಉದ್ದೇಶಗಳು ಬೇರೆ ಬೇರೆ ಇರುತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿ ತಗೋಬಹುದು, ಅಥವಾ ಇಮಿಡಿಯೇಟ್ ನಮಗೊಂದು ಮನೆ ಬೇಕು, ಆಸರೆ ಆಗಬೇಕು ಅನ್ನೋಂಥದ್ದು. ಈ ರಾಯಲ್ ಪ್ಯಾರಡೈಸ್ ಪ್ರಾಜೆಕ್ಟಲ್ಲಿ ಯಾವ ಉದ್ದೇಶ ಗ್ರಾಹಕರು ಯಾವ ಕಾರಣಕ್ಕಾಗಿ ಸೈಟ್ ತಗೋಬೇಕು ಅಂತ ಹೇಳ್ತೀರಿ? ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಕ್ವಶನ್ ವಿಚ್ ಯು ಆಸ್ಡ್. ನೋಡಿ, ನಾನು ಆಗಲೇ ಹೇಳಿದಾಗೆ ರಾಯಲ್ ಪ್ಯಾರಡೈಸ್ ಲೊಕೇಶನ್ನೇ ಬಂದು ಫುಟ್ ಆಫ್ ನಂದಿ ಹಿಲ್ಸ್. ಸೊ ಬೇಸಿಕ್ಲಿ ಸ್ಟ್ರಾಟಜಿಕಲಿ ಇಫ್ ಯು ಸಿ ಟುವರ್ಡ್ಸ್ ಬ್ಯಾಂಗ್ಳೂರ್ ನಾರ್ತ್, ಮತ್ತು ನಮ್ಮ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 10 ಕಿಲೋಮೀಟರ್ ರೇಡಿಯಸಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟು. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ಏರಿಯಾಸಲ್ಲಿ ಏನೇನು ಡೆವಲಪ್ಮೆಂಟ್ಸ್ ನಡೀತಾ ಇದೆ ಅಂತ ಒಂದು ಲಿಸ್ಟ್ ಹೇಳಿದ್ರೆ, ಒಂದು ಪ್ರಪೋಸ್ಡ್ IIT ಕ್ಯಾಂಪಸ್ ಏನು ಬರ್ತಾ ಇದೆ ಅದು, ಆಮೇಲೆ IT BT ಹಾರ್ಡ್ವೇರ್ ಟೆಕ್ನಾಲಜಿ ಪಾರ್ಕು, ಅಥವಾ ದೇವನಹಳ್ಳಿ ಬಿಸ್ನೆಸ್ ಪಾರ್ಕ್ ಇರ್ಬೋದು, ವಿಚ್ ಇಸ್ 309 acres ಡೆವಲಪ್ಡ್ ಬೈ KSIDC. ಮತ್ತು ಸಾಕಷ್ಟು ವಿಲ್ಲಾ ಪ್ರಾಜೆಕ್ಟ್ಸ್ಗಳು ಕೂಡ ಈ ಕಡೆ ಬರ್ತಾ ಇದೆ. ಅಂದರೆ ರೇಂಜಿಂಗ್ ಫ್ರಮ್ 1.5 crores to 6 crores ಸುಮಾರು ವಿಲ್ಲಾ ಪ್ರಾಜೆಕ್ಟ್ಸ್ಗಳು ನಡೀತಾ ಇದೆ. ಆ ಎಲ್ಲ ಒಂದು ಹೈ ಎಂಡ್ ಇನ್ವೆಸ್ಟ್ಮೆಂಟ್ಸ್ ಇರೋ ಕಡೆ ಫ್ರಮ್ ದಿ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಈ ಪ್ರಾಜೆಕ್ಟ್ಸ್ನ ನೀವು ನೋಡಿದಾಗ ಒಂದು ಕೈಗೆಟ್ಕೋ ಬೆಲೆಯಲ್ಲಿದೆ. ನಿಮಗೆ 849 per square feet ಅಲ್ಲಿ ಲಾಂಚ್ ಮಾಡಿದ್ದೀವಿ. ಕಂಪೇರ್ ಟು ಮೋಸ್ಟ್ ಆಫ್ ದಿ ಇನ್ವೆಸ್ಟ್ಮೆಂಟ್ ವಿಚ್ ಇಸ್ ಹ್ಯಾಪ್ನಿಂಗ್ ಓವರ್ ದೇರ್, ಇದು ಒಂದು ರೀಸನಬಲ್ ಪ್ರೈಸಿಂಗಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ ಇದೆ. ಫ್ರಮ್ ದಿ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಕೂಡ ಒಳ್ಳೆ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಮನೆ ಕಟ್ಟಿಸಿ ನೆಲೆಸೋಂಥವ್ರಿಗೆ ಕೂಡ ಅವೈಲಬಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ಏನು ಹೇಳ್ತೀವಿ, ಈಗ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇರ್ಬೋದು, ಅಥವಾ ಹಾಸ್ಪಿಟಲ್ಸ್ ಇರ್ಬೋದು, ಆಮೇಲೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇರ್ಬೋದು, ವೆರಿ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಹ್ಯಾಪ್ನಿಂಗ್. ಅದರಿಂದನೇ ಅಲ್ಲಿ ವಿಲ್ಲಾ ಪ್ರಾಜೆಕ್ಟ್ಸ್ಗಳು ಸುಮಾರು ಬರ್ತಾ ಇದೆ. ಸೊ ಈ ಎಲ್ಲ ಒಂದು ಆಸ್ಪೆಕ್ಟ್ ಕಂಪ್ಯಾರಿಟಿವ್ಲಿ ನೋಡಿದಾಗ ಇಟ್ ಈಸ್ ಗುಡ್ ಫ್ರಮ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಆಸ್ ವೆಲ್ ಆಸ್ ಫ್ರಮ್ ದಿ ಪಾಯಿಂಟ್ ಆಫ್ ಕನ್ಸ್ಟ್ರಕ್ಟಿಂಗ್ ಯುವರ್ ಹೌಸ್ ಆ್ಯಂಡ್ ರಿಸೈಡಿಂಗ್, ಬಿಕಾಸ್ ನೇಚರ್ ಮಧ್ಯದಲ್ಲಿದೆ, ಒಳ್ಳೆ ನಂದಿ ಹಿಲ್ಸ್ ವ್ಯೂ ಇರೋದ್ರಿಂದ ಅಲ್ಲಿ ಒಳ್ಳೆ ನೇಚರ್ ಇದೆ. ಸೊ ಡೆಫಿನೆಟ್ಲಿ considering these two aspects and also the kind of infrastructure or other developments happening in and around this property makes a very good choice ಅಂತ ಹೇಳ್ಬೋದು. ಖಂಡಿತ ನಿಮ್ಮ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಹೊಸ ಪ್ರಾಜೆಕ್ಟ್ ರಾಯಲ್ ಪ್ಯಾರಡೈಸ್ನ ದೃಶ್ಯಗಳನ್ನು ನೋಡ್ಕೊಂಡು ಬಂದ್ವಿ, ಯಾವ ರೀತಿ ಅಭಿವೃದ್ಧಿ ಹಂತದಲ್ಲಿದೆ ಅನ್ನೋದನ್ನು ನೋಡಿದ್ವಿ. ಇನ್ನು ಟ್ರಾನ್ಸಿಟಿ ಡೆವಲಪರ್ಸ್ನ ಇನ್ನುಳಿದ ಏರೋಲೈಟ್ಸ್ ಆಗಿರ್ಬೋದು, ಆರ್ಕಿಡ್ ಪ್ಯಾರಡೈಸ್ ಆಗಿರ್ಬೋದು, ಆ ಎಲ್ಲ ಪ್ರಾಜೆಕ್ಟ್ಗಳನ್ನು ಕೂಡ ನೋಡೋಣ. ಅದಕ್ಕೂ ಮೊದಲೊಂದು ಸಣ್ಣ ಬ್ರೇಕ್.